ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಎಲ್ಲರಿಗೂ ಮುಂಚೆನೇ ಪದಾರ್ಥಗಳು ಸ್ವಲ್ಪ ಬ್ರೌನಿಶ್ ಬರಲಿ. ಇನ್ನೂ ಬಂದಿಲ್ಲ. ಬಂದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ತೀನಿ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಚಕ್ಕೆ ಲವಂಗ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಇದನ್ನು ಫೈನ್ ಪೇಸ್ಟ್ ಮಾಡಿದ್ದೀನಿ. ಇದಕ್ಕೊಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಫ್ಲೇಮ್ ಕಡಿಮೆ ಆದಮೇಲೆ ಫುಲ್ಲು ಫ್ಲೇಮಲ್ಲಿ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ಶುಂಠಿ ಬೆಳ್ಳುಳ್ಳಿದು. ಈಗ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಸಿಮ್ ಜಾಸ್ತಿ ಇಟ್ಕೊಳ್ಳೋಣ. ಈಗ ಎಲ್ಲ ತರಕಾರಿಗಳನ್ನು ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ತರಕಾರಿ ಹಾಕೋಣ. ಇದಕ್ಕೊಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟ ನಂತರ ನಾವು ಗ್ರೀನ್ ಪಲಾವ್ ಮಾಡೋದಕ್ಕಂತ ಮಿಕ್ಸ್ ಮಾಡ್ಕೊಂಡಿರೋವಂಥ ಪಾಲಕ್ ಮತ್ತು ಮೆಂತ್ಯ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಪಾಲಕ್, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಇದನ್ನು ಹಾಕ್ಕೊಳ್ಳೋಣ. ಜಸ್ಟ್ 2 ಮಿನಿಟ್ಸ್. ಇದಾದಮೇಲೆ ಹಾಕ್ಕೊಳ್ಳೋಣ. ನೋಡಿ, ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಆಯಿತಾ? ನೀವು 1.5 ಗ್ಲಾಸಿಗೆ 1:2 ಅಂದ್ಬಿಟ್ಟು 3 ಗ್ಲಾಸ್ ನೀರನ್ನು ಹಾಕಿ. ಸೇಮ್ ಅಕ್ಕಿ ನೀವು ಗ್ಲಾಸ್ ತೊಗೊಳ್ತಿರೋ, ಕಪ್ ತೊಗೊಳ್ತಿರೋ, ಯಾವ ಕಪ್ ತೊಗೊಂಡು ಅದೇ ಕಪ್ಪಲ್ಲಿ ಅದೇ ಮೆಜರ್ಮೆಂಟಲ್ಲಿ 1 ಡಬಲ್ ಹಾಕಿ. ಅಷ್ಟೊತ್ತು ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಬೇಗ ಇದು ಪಲಾವ್ ರೆಡಿ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ವ ಗ್ರೀನ್ ಪಲಾವ್ ಮಾಡೋದು. ಈಗ ಗ್ರೀನ್ ಪಲಾವ್ ಮಾಡೋದಕ್ಕೆ ಗ್ರೀನ್ ಪೇಸ್ಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಮಿಕ್ಸ್ ಕೊಡ್ತೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಅಕ್ಕಿ ನೆನೆ ಹಾಕಿದ್ದೀನಿ. ಅಂದರೆ ತೊಳೆದಿಟ್ಟಿದ್ದೀನಿ. ಇದು ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನೆನೆಸ್ಕೋಬೇಕಾಗುತ್ತೆ. ಈಗ ಮತ್ತೆ ನೆನೆಸ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬಹುದು. ನಾನೀಗ 2 ಚಿಟಿಕೆ ಆಗೋಷ್ಟು ತೊಗೊಂಡಿದ್ದೀನಿ. ಬೇಕಂದರೆ ಇದಕ್ಕೆ ಗರಂ ಮಸಾಲೆ ಕಾಯಿಸ್ಕೊಳ್ಳಿ. ಆಯಿತಾ? ನೀರು ಕಾಯ್ತಾ ಇದೆ. ಈ ಕಡೆ ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ರೆಡಿ ಆಗುತ್ತೆ ನಮ್ಮ ಪಲಾವ್. ಅದು ಗ್ರೀನ್ ಪಲಾವ್ ರೆಡಿ ಆಗುತ್ತೆ.
ನೀರು ಕಾದಿದೆ. ಈಗ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಕುದಿ ಬಂದಮೇಲೆ ಫಸ್ಟು ನಾವು ಸಾಲ್ಟ್ ಹಾಕ್ಕೊಂಡ್ರೆ, ಇದೊಂದು ಕುದಿ ಬಂದಮೇಲೆ ನಾವು ಅಕ್ಕಿ ಹಾಕ್ಕೊಂಡ್ರೆ ಸಾಕು. ನೆನೆ ಹಾಕಿರುವಂಥ ಅಕ್ಕಿ ಹಾಕ್ಕೊಂಡ್ರೆ ಫಿನಿಶ್. ಅಂದರೆ ಪಲಾವ್ ತಯಾರಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಇದು ಬೇಗನೆ ಹೆಚ್ಚು ಹಾಕ್ಬಿಡುತ್ತೆ ಫ್ರೆಂಡ್ಸ್. ಗೈಸ್, ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ಕೊಂಡ್ರೆ ಇದಕ್ಕೆ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಆಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಯಾವಾಗ ಕ್ಲೋಸ್ ಮಾಡೋವಾಗ ಗ್ಯಾಸ್ಕೆಟ್ ನೋಡ್ಕೊಳ್ಳಿ. ಇಂಪಾರ್ಟೆಂಟು ಗ್ಯಾಸ್ಕೆಟ್ ಕರೆಕ್ಟಾಗಿ ಹಾಕಿದ್ದೀವ ಅಂತ. ನೀವು ನೋಡ್ಬೋದು ಗ್ರೀನ್ ಪಲಾವ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಿಡಿ ಬಿಡಿಯಾಗಿದೆ. ಈಗ ಮಕ್ಕಳ ಬಾಕ್ಸ್ಗೆ ಹಾಕೋಣ. ಸಾಹೇಬ್ರಿಗೆ ಅವನು ವೆಜಿಟೇಬಲ್ಲೇ ತಿನ್ನಲ್ಲ, ಅದಕ್ಕೋಸ್ಕರ ವೆಜಿಟೇಬಲ್ ಜಾಸ್ತಿ ಹಾಕಿ ಅವನಿಗೋಸ್ಕರ ಜಾಸ್ತಿ ಹಾಕ್ತಾಯಿದ್ದೀನಿ. ಇದು ಚಿಕ್ಕವನಿಗೆ. ನಮ್ಮ ಬಾಕ್ಸ್ಗಳು ನೋಡಿದ್ರೆ ನೀವೇ ಶಾಕ್ ಆಗ್ತೀರ. ಬನ್ನಿ, ನನ್ನ ಮಕ್ಕಳ ಬಾಕ್ಸಿಗೆ ಗ್ರೀನ್ ಪಲಾವ್ ರೆಡಿ ಆಗಿದೆ. ಈಗ ಮಕ್ಕಳು ಸಹ ಸ್ಕೂಲ್ಗೆ ಬೇಗ ರೆಡಿಯಾಗಿ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಬಾಕ್ಸಿಗೆ ಪ್ರಿಪೇರ್ ಮಾಡಿದ್ದೀನಿ. ಜೊತೆಗೆ ನನಗೂ ಸೇರಿಸಿ ಮಾಡ್ಕೊಂಡಿದ್ದೀನಿ, ನಾನು ಆಫೀಸ್ಗೆ ಹೋಗೋದ್ರಿಂದ. ನನ್ನ ಮಕ್ಕಳ ಲಂಚ್ ಬ್ಯಾಗ್ ರೆಡಿ ಆಗಿದೆ. ಬಿಸಿ ಬಿಸಿ ಗ್ರೀನ್ ಪಲಾವ್, ಮೊಸರು ಬಜ್ಜಿ ರೆಡಿಯಾಗಿದೆ. ಹೊಸದಾಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಬೇಕು, ಈಸಿ ರೆಸಿಪಿ ಬೇಗ ಕ್ವಿಕ್ಕಾಗಿ ಕಲಿಯುವಂಥದ್ದು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಅಪ್ಲೋಡ್ ಮಾಡೋ ವಿಡಿಯೋಸ್ಗೆ ಒಳ್ಳೆ ಕಮೆಂಟ್ಸ್ ಬರಲಿ, ಒಳ್ಳೆ ಲೈಕ್ಸ್ ಬರಲಿ ಅಂತ ನಾನು ನಿರೀಕ್ಷಿಸ್ತೇನೆ. ಧನ್ಯವಾದಗಳು.